8ನೇ ತರಗತಿ ಕನ್ನಡ ಪದ್ಯ ಭಾಗ 2 ಭಾರತೀಯತೆ ಎಲ್ಪಿಎ ಪ್ರಶ್ನೋತ್ತರಗಳು. ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1 3 ಸಾಲಿನ ಪದ್ಯ. ಸರಿಯಾದ ಆಯ್ಕೆ ಸಿ ತ್ರಿಪದಿ. 2 14 ಪಾದಗಳ ಪದ್ಯ. ಸರಿಯಾದ ಆಯ್ಕೆ ಎ ಅಷ್ಟಷಟ್ಪದಿ. 3 ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಿದರೆ ಅದು ಸರಿಯಾದ ಆಯ್ಕೆ ಬಿ ಮಾತ್ರಾಗಣ. 4 ಪದ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸುವ ಸ್ಥಳ. ಸರಿಯಾದ ಆಯ್ಕೆ ಡಿ ಯತಿ. 5 ಪ್ರತಿ ಸಾಲಿನ 2ನೇ ಅಕ್ಷರ ಪ್ರಾಸವಾಗಿದ್ದರೆ ಅದು ಸರಿಯಾದ ಆಯ್ಕೆ ಎ ಆದಿಪ್ರಾಸ. ಮುಖ್ಯ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 6 ಕೊರಳು ಧ್ವನಿ ಯೋಧ ಜಿಗಿದ. 7 4 ಪಾದ ಕಂದ ಪದ್ಯ 6 ಪಾದ ಷಟ್ಪದಿ. 8 ಭಾರತ ಅಂಕಿತ ನಾಮ ಪರ್ವತ ಅನ್ವರ್ಥನಾಮ. ಮುಖ್ಯ ಪ್ರಶ್ನೆ 3 ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 9 ಪರ್ವತ ಹಿಮವು ಎಲ್ಲಿಯವರೆಗೆ ಎದ್ದು ನಿಂತಿದೆ? ಉತ್ತರ ಪರ್ವತ ಹಿಮವು ಆಕಾಶದೆತ್ತರಕ್ಕೆ ಎದ್ದು ನಿಂತಿದೆ. ಪ್ರಶ್ನೆ 10 ಅಲೆಗಳು ಎಲ್ಲಿಗೆ ಮುತ್ತು ನೀಡುತ್ತವೆ? ಉತ್ತರ ಅಲೆಗಳು ಕರಾವಳಿಗೆ ಮುತ್ತು ನೀಡುತ್ತವೆ. ಪ್ರಶ್ನೆ 11 ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ? ಉತ್ತರ ಹಸಿರು ದೀಪವನ್ನು ಬಯಲು ತುಂಬಾ ಹಚ್ಚಲಾಗಿದೆ. ಪ್ರಶ್ನೆ 12 ಯಂತ್ರವು ಏನನ್ನು ಮಾಡುತ್ತಾ ಹೇಳುತ್ತಿದೆ? ಉತ್ತರ ನೀಲಿಯಲ್ಲಿ ಹೊಗೆಯನ್ನು ಚೆಲ್ಲುತ್ತಾ ಯಂತ್ರ ಘೋಷವೇಳುತ್ತಿದೆ. ಪ್ರಶ್ನೆ 13 ನಮ್ಮ ಧ್ವಜವನ್ನು ಯಾರು ಎತ್ತಿ ಹಿಡಿದಿದ್ದಾರೆ? ಉತ್ತರ ನಮ್ಮ ಧ್ವಜವನ್ನು ಯೋಧರು ಎತ್ತಿ ಹಿಡಿದಿದ್ದಾರೆ. ಪ್ರಶ್ನೆ 14 ನಮ್ಮ ಪಯಣವು ಯಾವುದರ ಕಡೆಗೆ ಸಾಗಿದೆ? ಉತ್ತರ ನಮ್ಮ ಪಯಣವು ನಮ್ಮ ಗುರಿಯ ಬೆಳಕಿನೆಡೆಗೆ ಸಾಗಿದೆ. ಮುಖ್ಯ ಪ್ರಶ್ನೆ 4 ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 15 ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭಗಳನ್ನು ತಿಳಿಸಿ. ಉತ್ತರ ಆಕಾಶಕ್ಕೆ ಮುಖ ಮಾಡಿ ನಿಂತಿರುವ ಎತ್ತರದ ಹಿಮಾಲಯದ ಪರ್ವತಗಳು ಒಂದು ಕಡೆಯಾದರೆ ಸಮುದ್ರದ ಅಲೆಗಳು ತೀರಕ್ಕೆ ಮುತ್ತನಿಕ್ಕುವ ಕರಾವಳಿ ಪ್ರದೇಶ ಇನ್ನೊಂದು ಕಡೆ. ಇವು ನೋಡಲು ಬೇರೆ ಬೇರೆಯಾಗಿ ಕಂಡರೂ ಇವೆಲ್ಲವೂ ಭಾರತದ ಅವಿಭಾಜ್ಯ ಅಂಗಗಳೇ ಆಗಿವೆ. ಹಚ್ಚ ಹಸುರಿನಿಂದ ಕಂಗೊಳಿಸುವ ಬಯಲು ಸೀಮೆ ಹಾಗೂ ಯಂತ್ರಗಳ ಸದ್ದಿನೊಂದಿಗೆ ಹೊಗೆಯನ್ನು ಉಗುಳುವ ಕೈಗಾರಿಕಾ ಪ್ರದೇಶಗಳು ಇವೆರಡು ದೇಶದ ಪ್ರಗತಿಯ ಹಾದಿಗಳೇ ಆಗಿವೆ. ದೇಶದ ಭೌಗೋಳಿಕ ಪರಿಸರ, ಜನರ ವೃತ್ತಿ ಮತ್ತು ಜೀವನ ಶೈಲಿ ಬೇರೆ ಬೇರೆಯಾಗಿರಬಹುದು, ಆದರೆ ಎಲ್ಲರ ಆಶಯ ಮತ್ತು ದೇಶದ ಬಗೆಗಿನ ಹೆಮ್ಮೆ ಮಾತ್ರ ಒಂದೇ ಆಗಿದೆ. ಪ್ರಶ್ನೆ 16 ಭಾಷೆ ಬೇರೆಯಾದರೂ ಭಾವ ಒಂದು ಸಮರ್ಥಿಸಿ. ಉತ್ತರ ನಮ್ಮ ದೇಶವನ್ನು ಶತ್ರುಗಳ ದಾಳಿಯಿಂದ ಕಾಪಾಡಲು ಗಡಿ ಭಾಗಗಳಲ್ಲಿ ಭೂಸೇನೆ, ಆಕಾಶದಲ್ಲಿ ವಾಯುಸೇನೆ, ಕಡಲಿನಲ್ಲಿ ನೌಕಾಸೇನೆಯ ಸೈನಿಕರು ಭಾರತದ ತ್ರಿವರ್ಣ ಧ್ವಜವನ್ನು ಹಿಡಿದು ನಿಂತಿದ್ದಾರೆ. ಈ ಧ್ವಜದ ನೆರಳಿನಲ್ಲಿ ವಿವಿಧ ಧರ್ಮ ಭಾಷೆಗಳ ಜನರು ಜೀವಿಸುತ್ತಿದ್ದಾರೆ. ನಮ್ಮೆಲ್ಲರ ಭಾಷೆಗಳು ಬೇರೆಯಾದರೂ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆ ನಮ್ಮಲ್ಲಿದೆ ಎಂದು ಕವಿ ಹೇಳಿದ್ದಾರೆ. ಮುಖ್ಯ ಪ್ರಶ್ನೆ 5 ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೆ.ಎಸ್. ನರಸಿಂಹಸ್ವಾಮಿ. ಕೆ.ಎಸ್. ನರಸಿಂಹಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯವರು. ಇವರ ಕಾಲ 1915ರಿಂದ 2004. ಇವರು ಕನ್ನಡ ಸಾಹಿತ್ಯಕ್ಕೆ ಮೌಖಿಕವಾದ ಕವನ ಸಂಕಲನಗಳನ್ನು ನೀಡಿದ್ದಾರೆ. ಇವರು ರಚಿಸಿದ ಪ್ರಮುಖ ಕವನ ಸಂಕಲನಗಳೆಂದರೆ ಶೀಲಲತೆ, ಐರಾವತ, ನವ ಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿಗೆ, ಮನೆಯಿಂದ ಮನೆಗೆ ಮತ್ತು ತೆರೆದ ಬಾಗಿಲು. ಇವರು ರಚಿಸಿದ ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ 1977ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗೆಯೇ ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ದೊರೆತಿದೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಇವರು ಪ್ರೇಮಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಪ್ರಶ್ನೆ 6 ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ವಾಕ್ಯ 18 ಕಣ್ಣು ಬೇರೆ ನೋಟ ಒಂದೇ. ಆಯ್ಕೆ ಈ ವಾಕ್ಯವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರು ರಚಿಸಿರುವ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಆಕಾಶದೆತ್ತರಕ್ಕೆ ಎದ್ದು ನಿಂತಿರುವ ಹಿಮಾಲಯದ ಅನೇಕ ಪರ್ವತ ಶ್ರೇಣಿಗಳ
ಹಿಮದ ಮೌನವು ಒಂದೇ. ಹಾಗೆಯೇ ಕರಾವಳಿಗೆ ಮುತ್ತ ನೀಡುವ ಹಲವಾರು ದೊಡ್ಡ ಅಲೆಗಳು ಬೇರೆ ಬೇರೆ ಆದರೂ ಅವುಗಳ ಗುರಿ ಒಂದೇ. ಬಯಲು ತುಂಬಾ ದೀಪದಿಂದಿರುವ ಹಸಿರು ಸಹ ಒಂದೇ. ನದಿಗಳು ಹಲವಾರು ಆದರೂ ಅವುಗಳು ಹರಡಿಸುವ ಯಂತ್ರ ಘೋಷಗಳು ಒಂದೇ. ಅದು ಏಕೆಂದರೆ ನಮ್ಮ ಎರಡು ಕಣ್ಣುಗಳು ಬೇರೆ ಬೇರೆಯಾದರೂ ನೋಟವು ಒಂದೇ ಎಂದು ಹೇಳುವ ಸಂದರ್ಭದಲ್ಲಿ ಕವಿಯು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ನಾವು ಎಲ್ಲಿ ಹೇಗೆ ಇದ್ದರೂ ನಾವೆಲ್ಲರೂ ಭಾರತೀಯರು ಎಂಬ ಏಕತೆಯ ಭಾವನೆ ನಮ್ಮಲ್ಲಿ ಸದಾ ಇರಬೇಕೆಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ವಾಕ್ಯ 19 ಭಾಷೆ ಬೇರೆ ಭಾವ ಒಂದೇ ನಾವು ಭಾರತೀಯರು. ಆಯ್ಕೆ: ಈ ವಾಕ್ಯವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದಿರುವ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ನಾಡಿನ ಗಡಿಗಳು ಹಲವಾರು, ಅವು ಬಾನು, ಕಡಲು ಮತ್ತು ಭೂಮಿ. ಇಲ್ಲಿ ಎಲ್ಲವೂ ಬೇರೆ ಬೇರೆ ಆದರೂ ಎಲ್ಲಾ ಕಡೆಯೂ ನಮ್ಮ ಯೋಧರು ಮಾಡುವ ಕೆಲಸವು ಒಂದೇ. ವಿವಿಧ ಸ್ಥಳಗಳಲ್ಲಿ ಯುಗದ ದನಿಯಾಗಿ ಮೂಡುವ ಹಾಡುಗಳ ಭಾಷೆ ಬೇರೆಯಾದರೂ ಅವುಗಳ ಭಾವ ಒಂದೇ ಆಗಿರುತ್ತದೆ ಎಂಬುದು ಕವಿಯ ಆಶಯವಾಗಿದೆ. ಸ್ವಾರಸ್ಯ: ಭಾಷೆ, ಆಹಾರ, ಉಡುಗೆ ತೊಡುಗೆ, ಆಚಾರ ವಿಚಾರಗಳು ಬೇರೆ ಬೇರೆಯಾಗಿದ್ದರೂ ನಮ್ಮ ದೇಶಾಭಿಮಾನದ ಭಾವನೆಗಳು ಒಂದೇ ಆಗಿರಬೇಕು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ವಾಕ್ಯ 20 ಎಲ್ಲೇ ಇರಲಿ ನಾವು ಒಂದು, ನಾವು ಭಾರತೀಯರು. ಆಯ್ಕೆ: ಈ ವಾಕ್ಯವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರು ರಚಿಸಿರುವ ನವ ಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ನಮ್ಮ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಬಲಿಕೊಟ್ಟ ಅನೇಕ ಹುತಾತ್ಮರ ಸ್ಮರಣೆಯಲ್ಲಿ ಮತ್ತು ನಮ್ಮ ಕಷ್ಟಗಳ ಕರುಣೆಯಿಂದ ಸಹಾಯ ಮಾಡಿದವರಿಗಾಗಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆಯುವ ಧೀರ ಪಯಣದಲ್ಲಿ ನಾವಿದ್ದೇವೆ. ಹೀಗೆ ನಾವು ಎಲ್ಲೇ ಇದ್ದರೂ ನಾವೆಲ್ಲರೂ ಒಂದೇ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ನಾವು ಯಾವುದೇ ಪ್ರಾಂತ್ಯ ಅಥವಾ ಪರಿಸ್ಥಿತಿಯಲ್ಲಿ ಇದ್ದರೂ ನಾವೆಲ್ಲರೂ ಭಾರತೀಯರು ಎಂಬ ಏಕತಾ ಭಾವನೆಯಿಂದ ಜೀವಿಸಬೇಕು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ಮುಖ್ಯ ಪ್ರಶ್ನೆ 7 ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಪದ್ಯ ಭಾಗ. ಮುಖ್ಯ ಪ್ರಶ್ನೆ 8 ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ. ಪದ್ಯ ಭಾಗ. ಸಾರಾಂಶ. ಈ ಪದ್ಯವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕವಿ ಇಲ್ಲಿ ಭಾರತದ ವೈವಿಧ್ಯತೆ ಮತ್ತು ಅದರಲ್ಲಿರುವ ಏಕತೆಯನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ಆಕಾಶದ ಎತ್ತರಕ್ಕೆ ಮೌನವಾಗಿ ಎದ್ದು ನಿಂತಿರುವ ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ, ಕರಾವಳಿಯ ತೀರಕ್ಕೆ ಪ್ರೀತಿಯಿಂದ ಮುತ್ತ ನೀಡುವ ಸಮುದ್ರ ಅಲೆಗಳ ಲಯದಲ್ಲಿ ನಮ್ಮ ದೇಶದ ಸೌಂದರ್ಯ ಅಡಗಿದೆ. ಬಯಲು ಸೀಮೆಯ ತುಂಬಾ ಹಸಿರಿನ ದೀಪವನ್ನು ಹಚ್ಚಿದಂತೆ ಕಂಗೊಳಿಸುವ ಪ್ರಕೃತಿ ಮತ್ತು ನಿರಂತರವಾಗಿ ಹರಿಯುವ ನದಿಗಳಲ್ಲಿ ಭಾರತೀಯತೆ ಇದೆ. ಅಷ್ಟೇ ಅಲ್ಲದೆ ಆಕಾಶದ ನೀಲಿ ಬಣ್ಣದಲ್ಲಿ ಹೊಗೆಯನ್ನು ಚೆಲ್ಲುತ್ತಾ ಏಳುವ ಕಾರ್ಖಾನೆಗಳ ಯಂತ್ರಗಳ ಶಬ್ದವು ದೇಶದ ಪ್ರಗತಿಯನ್ನು ಸಾರುತ್ತದೆ. ಈ ಎಲ್ಲವೂ ಬೇರೆ ಬೇರೆಯಾಗಿ ಕಂಡರೂ ನಮ್ಮ ಎರಡು ಕಣ್ಣುಗಳು ಬೇರೆಯಾಗಿದ್ದರೂ ಅವು ನೋಡುವ ನೋಟ ಒಂದೇ ಆಗಿರುವಂತೆ ನಾವೆಲ್ಲ ಒಂದೇ ಎಂಬ ಭಾರತೀಯ ಭಾವನೆ ನಮ್ಮನ್ನು ಒಂದುಗೂಡಿಸಿದೆ. ಮುಖ್ಯ ಪ್ರಶ್ನೆ 9 ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 23 ನಾವು ಭಾರತೀಯರು ಎಂಬ ಅಭಿಮಾನ ಮೂಡುವ ಸನ್ನಿವೇಶಗಳನ್ನು ವಿವರಿಸಿ. ಉತ್ತರ: ನಮ್ಮ ಭಾರತದ ಉತ್ತರದ ಗಡಿಗಳಲ್ಲಿ ಆಕಾಶದ ಎತ್ತರಕ್ಕೆ ಮೌನವಾಗಿ ನಿಂತಿರುವ ಹಿಮಾಲಯ ಪರ್ವತಗಳ ಸಾಲಿನಲ್ಲಿ ಹಾಗೂ ಮೂರು ದಿಕ್ಕುಗಳಲ್ಲಿ ವಿಸ್ತಾರವಾಗಿ ಹರಡಿರುವ ಕರಾವಳಿ ಮುತ್ತ ನೀಡುವ ದೊಡ್ಡ ಅಲೆಗಳ ಲಯದಲ್ಲಿ ಭಾರತೀಯ ಅಭಿಮಾನ ಮೂಡುತ್ತದೆ. ಬಯಲು ಸೀಮೆಯ ತುಂಬಾ ಹಸಿರಿನ ದೀಪಗಳನ್ನು ಹಚ್ಚಿದಂತೆ ಕಂಗೊಳಿಸುವ ಪ್ರಕೃತಿ ಮತ್ತು ನದಿಗಳಲ್ಲಿ ಹಾಗೂ ಆಕಾಶದ ನೀಲಿ ಬಣ್ಣದಲ್ಲಿ ಹೊಗೆಯನ್ನು ಚೆಲ್ಲುತ್ತಾ ಏಳುವ ಯಂತ್ರಗಳ ಘೋಷದಲ್ಲಿ ನಮ್ಮೆಲ್ಲರ ನೋಟ ಒಂದೇ ಎಂಬ ಭಾವವಿದೆ. ನಮ್ಮ ನಾಡಿನ ಗಡಿಗಳಾದ ಭೂಮಿ, ಬಾನು ಮತ್ತು ಕಡಲಿನಲ್ಲಿ ಸೈನಿಕರು ನಮ್ಮನ್ನು ರಕ್ಷಿಸುತ್ತಾ ಎತ್ತಿ ಹಿಡಿದಿರುವ ರಾಷ್ಟ್ರಧ್ವಜ ನೆರಳಿನಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ಒಂದೇ ನೆಲದ ತೊಟ್ಟಿಲಿನಲ್ಲಿ ಬೆಳೆದ ನಮ್ಮ ಧ್ವನಿಗಳು ಮತ್ತು ಯುಗದ ದನಿಯಾಗಿ ಮೂಡಿ ಬಂದ ಹಾಡುಗಳ ಭಾಷೆಗಳು ಬೇರೆ ಬೇರೆಯಾಗಿದ್ದರೂ ನಾವೆಲ್ಲ ಭಾರತೀಯರು ಎಂಬ ಏಕತೆ ಭಾವನೆ ನಮ್ಮಲ್ಲಿದೆ.
ದೇಶಕ್ಕಾಗಿ ತಮ್ಮ ಅಮೂಲ್ಯವಾದ ಪ್ರಾಣಗಳನ್ನೇ ಬಲಿದಾನ ಮಾಡಿದ ಹುತಾತ್ಮರ ಸ್ಮರಣೆಯಲ್ಲಿ ಹಾಗೂ ಕಷ್ಟ ಕಾಲದಲ್ಲಿ ನೆರೆಯವರಿಗೆ ಆಸರೆಯಾಗಿ ನಿಲ್ಲುವ ಕರುಣೆಯಲ್ಲಿ ನಮ್ಮ ಭಾರತೀಯತೆ ಎದ್ದು ಕಾಣುತ್ತದೆ. ನಮ್ಮ ಗುರಿಯ ಬೆಳಕಿನೆಡೆಗೆ ಸಾಗುವ ಧೀರ ಪಯಣದಲ್ಲಿ ನಾವೆಲ್ಲರೂ ಒಂದೇ ಎಂಬ ರಾಷ್ಟ್ರೀಯ ಅಭಿಮಾನವು ಪ್ರತಿಯೊಂದು ಸನ್ನಿವೇಶದಲ್ಲೂ ವ್ಯಕ್ತವಾಗುತ್ತದೆ.